ನಮ್ಮ ನಮ್ಮ ಅಕ್ಕನ ದೊಡ್ಡ 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 ಮಗಳು ಅಳಿಯ ಸರ್. ನಾನು ನಮ್ಮ ಅಕ್ಕನ ಮಗಳನ್ನೇ ಮದುವೆಗಿರೋದು. ನಾವು ಸರ್ ಒಳ್ಳೆ ರೀತಿ ಒಳ್ಳೆ ಜನ ಅಂತ ಹೇಳಿ ನಂಬಿ ಕೊಟ್ಟಿವಿ ಸರ್. ನಾವು A ಚೆನ್ನಾಗಿರಲಿ, ಒಬ್ಬ A ತಕ್ಕಂಗೆ ನಮ್ಮ ಸೊಸೆ ನೋಡ್ಕೊತಾನೆ. ನಾವು ಹಿಂಗೆ ಸರ್ ಸಾಕಿದ್ದೀವಿ ಅಂದರೆ ಗಿಣಿಯಾಗೆ ಸಾಕಿದ್ದೀವಿ ಸರ್. ನಾವು ಯಾವುದೇ ಇದುವರೆಗೂ ಏನು ಕಷ್ಟ ಕೊಟ್ಟಿರಲಿಲ್ಲ. ಆ ಥರ ಸಾಕಿ ಅವನಿಗೆ ಒಳ್ಳೆ ರಾಣಿ ಥರ ನೋಡ್ಕೊತೀನಿ. ನಾವು ಅವನು ಯಾವಾಗ ಬಂದರೂ ನಮ್ಮ ಹತ್ರ ಯಾವಾಗ ಫೋನ್ ಮಾಡಿದ್ರು ನೀವೇನು ನೋಡ್ಕೊತೀರಿ ಅದಕ್ಕಿಂತ 10% ನಾನು ನೋಡ್ಕೊತೀನಿಲ್ಲ ಅದನ್ನು. ನಾನು ಹಂಗೆ ಹಿಡ್ಕೊತೀನಿ, ನಾನು ಹಿಂಗೆ ಹಿಡ್ಕೊತೀನಿ, ನೀವೇನೂ ನೋಡ್ಕೊಂಡಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ರೀತಿಯೂ ಹೇಳೋಣ ಸರ್. ಅದಾದಮೇಲೆ ನೆಕ್ಸ್ಟು ಎಂಗೇಜ್ಮೆಂಟು ಫಿಕ್ಸ್ ಮಾಡಿದ್ದೀವಿ ಸರ್. ಎಂಗೇಜ್ಮೆಂಟಿಗೆ ಫಿಕ್ಸ್ ಮಾಡಿದಾಗ ಅವಾಗ ಏನಾಯಿತು ಅಂದರೆ ಪ್ರತಿಯೊಂದು ವಿಚಾರಕ್ಕೂ ನಮಗೆ ಅದೇ ಬೇಕು ಇದೇ ಬೇಕು ಅಂತ ಡಿಮ್ಯಾಂಡು ಸೃಷ್ಟಿ ಮಾಡೋರು ಸರ್. ಈಗ ನಾಳೆ ಎಂಗೇಜ್ಮೆಂಟು ಅಂದಾಗ ಇವತ್ತು ನಮಗೆ ಆ ಚೌಟ್ರಿ ಬೇಕು. ಹಳ್ಳಿ ಕಡೆ ಎಲ್ಲ ನಮ್ಮ ಹುಡುಗ A ಹಂಗಾಗಿ ನಾವು ಹಳ್ಳಿ ಕಡೆ ಎಲ್ಲ ಎಂಗೇಜ್ಮೆಂಟ್ ಮಾಡೋಕ್ಕಾಗಲ್ಲ, ನೀವು ಚೌಟ್ರಿಯದೇ ಮಾಡಿಕೊಡ್ಬೇಕು, ನಮಗೆ ಇಂಥ ಸ್ವೀಟೇ ಬೇಕು, ನಮಗೆ ಅಷ್ಟು ಜನ ಬರ್ತಾರೆ ನಮಗೆ ಸರ್. ಈಗ ಸಂಬಂಧ ಬೆಳೆಸುವಾಗ ಯಾವ ಥರ ಬೆಳೆಸ್ತಾರೆ ಅಂದರೆ ಅನ್ಯೋನ್ಯತೆಯಿಂದ ಖುಷಿಯಿಂದ ಬೆಳೆಸ್ತಾರೆ ಸರ್. ಇವ್ರು ಮಾಡಿದ್ದೇನು ಅಂದರೆ ಹಠ ನಾನೇ ಗ್ರೇಟು, ಗಂಡಿನ ಕಡೆಯೇ ಗ್ರೇಟು, ಹೆಣ್ಣಿಗೆ ಒಂಥರ ನಾಯಿ ಪಾಠ ಸರ್. ಆ ಥರ ಮಾಡಿಬಿಟ್ರು ಫಸ್ಟಿಂದನೂ ಸಹ. ನಾವು ಬಿಡು ಹುಡುಗ ನಮ್ಮ ಹುಡುಗಿ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು, ಒಳ್ಳೆ ಆಫೀಸರಿಗೆ ಕೊಡ್ತಾಯಿದ್ದೀವಿ, ಅವ್ನ ಮನೆಯವ್ರು ತಗೊಂಡು ಏನು ಮಾಡೋಣ ಅಂತ ಈ ಥರ ನಾವು ಭಾವನೆಯಲ್ಲಿ ನಾವು ನಮ್ಮ ಹುಡುಗಿನ ಕೊಟ್ಟು ಮಾಡಿದ್ದು. ನಮ್ಮ ಹುಡುಗಿ ಏನೋ ದಡ್ಡಿ ಅಲ್ಲ ಸರ್, BSc B.Ed ಮಾಡಿದ್ದಾಳೆ. ಅರ್ಗಿಡಿ ಅಂತ ಹುಡುಗಿ ಸರ್. ಆಕೆ ಬೇಕಾದಂಗೆ ಮದುವೆ ಮಾಡಿಕೊಡೋರು. ನಾವು ಆ ಥರ ಎಲ್ಲ ಮಾಡಿ ಪ್ರತಿಯೊಂದು ನಮ್ಮ ಅಮ್ಮನ ಸಾವಾಯಿತು ಸರ್. ಫೆಬ್ರವರಿಯಲ್ಲಿ ನಮ್ಮ ಅಮ್ಮನ ಸಾವಾಯಿತು. ಆ ದುಃಖದಲ್ಲೂ ಸಹ ನಾವು ಇಲ್ಲ, ಎಂಗೇಜ್ಮೆಂಟ್ ಆಗಿದೆ, ಹುಡುಗ ಒಳ್ಳೆನಿದ್ದಾನೆ, ಚೆನ್ನಾಗಿ ನೋಡ್ಕೊತಾನೆ, ನಮಗೇನು ಅವ್ನು ಚೆನ್ನಾಗಿ ಅವರಿಬ್ಬರು ನಮ್ಮ ಜೊತೆ ಚೆನ್ನಾಗಿದ್ದರೆ ಸಾಕು ಅಂತ ಈ ಥರ ಭಾವನೆಯಲ್ಲಿ ನಾವು ಮದುವೆ ಮಾಡಿಕೊಟ್ರೆ ಸರ್. ಮದುವೆ ಆದಮೇಲೆ ಮದುವೆ ಆಗೋಕ್ಕಿಂತ ಮುಂಚೆನೇ ನಮಗೆ ಇದು ಯಾವುದೋ ನಮಗಿಂಥ KTM ಬಂಗಾರನೇ ಬೇಕು, 24 ಗೋಲ್ಡೇ ಬೇಕು, ನನಗೆ ಅಷ್ಟು ತೊಲದೇ ಬೇಕು. ಹುಡುಗಿ ನಿನಗೇನು ಬೇಕು ಅಂತಲೇ ಕೇಳ್ತಿರಲಿಲ್ಲ ಸರ್. ಅವರು ನಿನಗೇನು ಬೇಕು ಅಂತಲೇ ಕೇಳ್ತಿರಲಿಲ್ಲ. ಇವರು ಯಾರು ಅವ್ರ ಅಕ್ಕರು, ಅವ್ರ ಮಾವರು ಎಲ್ಲರೂ ಏನು ಬೇಕು ಅಂತಲೇ ಕೇಳ್ತಿರ್ಲಿಲ್ಲ ಸರ್. ಏನು ಅಂದರೆ ಅವನಿಗೆ ಇಷ್ಟು ತೊಲ ಬಂಗಾರ, ನನಗಿಷ್ಟು ಇದು ಬೇಕು ಸರ, ಇಷ್ಟಪ್ಪಂದು ಸರ ಬೇಕು, ಇಷ್ಟು ನಮ್ಮ ತಮ್ಮನ ಕೈ ದಪ್ಪ ಇದ್ದಾವೆ, ಅವನಿಗೆ ಇಷ್ಟಿಷ್ಟು ತಪ್ಪಂದು ಇದು ಬೇಕು, ಉಂಗುರ ಬೇಕು, ಕೊರಳು ದಪ್ಪ ಐತೆ, ಅವನಿಗೆ ಇಷ್ಟಪ್ಪಂದು ಇದು ಬೇಕು, ಸರ ಬೇಕು, ಈ ಥರ ಎಲ್ಲ ಡಿಮ್ಯಾಂಡು ಸರ್. ಹೋಗ್ಲಿ ಬಿಡು, ನಮ್ಮ ಹುಡುಗಿ ಚೆನ್ನಾಗಿದ್ದರೆ ಸಾಕು, ಇವತ್ತಲ್ಲ ನಾಳೆ ಚೆನ್ನಾಗಿ ಅವರು ಮೂರನೇ ತಗೊಂಡು ನಾವೇನು ಮಾಡೋಣ, ನಮ್ಮ ಹುಡುಗ ಚೆನ್ನಾಗಿದ್ದರೆ ಸಾಕು, ಹುಡುಗಿ ಚೆನ್ನಾಗಿದ್ದರೆ ಸಾಕು. ನಾವು ಈ ಥರ ಭಾವನೆಯಲ್ಲಿ ಭಾಳ ನಂಬಿಸ್ಬಿಟ್ರು ಸರ್. ನಾವು ಕೊಟ್ಟಿರೋದು ವರದಕ್ಷಿಣೆ ಸರ್ ಒಂದು 300 ಗ್ರಾಮ್ ಬಂಗಾರ ಸರ್. ಆಮೇಲೆ ಅವನಿಗೆ ಬೇಕಾಗಿದ್ದು ಚೌಟ್ರಿ, ಲಗಾನಲ್ಲಿ ಮಾಡಿಸ್ರಿ ಅಂತ. ಆಮೇಲೆ ಸರ್ಜಿ ಕರ್ಕೊಂಬಂದ, ನಾವು ಸರ್ಜಿಯಲ್ಲಿ ಮಾಡಿಸ್ರಿ, ನಾನು ಯಾರು ಕಾಂಟ್ಯಾಕ್ಟ್ ಇದ್ದಾರೆ, ಇವ್ರ ಕಾಂಟ್ಯಾಕ್ಟ್ ಇದ್ದಾರೆ, ಆಯಿತು ಬಿಡು, ಎಲ್ಲಿ ಸಿಕ್ತದೆ ಅಲ್ಲಿ ಮಾಡ್ಸೋಣ, ಆಕೆ ಚೆನ್ನಾಗಿದ್ರೆ ಸಾಕಲ್ಲ, ಚೆನ್ನಾಗಿ ಹಿಡ್ಕೊಂಡು ಹೋದ್ರೆ ಸಾಕಲ್ಲ ಅಂತ ಈ ಥರ ಎಲ್ಲ ಬಂದಿವಿ ಸರ್. ಅದಾದಮೇಲೆ ಅವನೇ ಎಲ್ಲ ಬುಕ್ ಮಾಡೋನು, ಎಲ್ಲರಿಗೂ ಫೋನ್ ಮಾಡಿ ಆ ಚೌಟ್ರಿ ಖಾಲಿ ಇದೆ ಅಂತೆ ಅಲ್ಲಿಗೆ ಹೋಗ್ರಿ, ಈ ಚೌಟ್ರಿ ಖಾಲಿ ಇದೆ ಅಂತೆ ಇಲ್ಲಿಗೆ ಹೋಗ್ರಿ, ಈ ಥರ ಸರ್. ಈ ಥರ ಮಾನಸಿಕವಾಗಿ ಹಿಂಸೆ. ನಮ್ಮ ಹುಡುಗಿ ಹೇಳಂಗಿಲ್ಲ ಬರ್ಸಂಗಿಲ್ಲ, ಹಂಗೆ ಆ ಥರ ಆಗ್ಬಿಡ್ತು ಮದುವೆ ಟೈಮಲ್ಲಿ. ಆಮೇಲೆ ಅವ್ರಮ್ಮ ನಮಗೆ ಫೋನ್ ಮಾಡಿ ಎಲ್ಲ ನಮಗೆ ಆ ಥರ ಅಡುಗೆ ಬೇಕು, ಈ ಥರ ಅಡುಗೆ ಬೇಕು, ನಮ್ಮ ಮಗ ದೊಡ್ಡ ಆಫೀಸರು, ನಮಗೆ ಒಂದು ಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ, ನಮಗಿನ್ನೂ ನಾವು ಹೇಳಿರೋಕ್ಕಿಂತ ಜಾಸ್ತಿ ನೀವು ಅಡುಗೆ ಮಾಡಿಸ್ಬೇಕು ಸರ್. ಅದಾದಮೇಲೆ ಮದುವೆ ಮಾಡಿಕೊಟ್ಟಿವಿ ಸರ್. ಅವ್ರು ಹೇಳಿದ ಡಿಮ್ಯಾಂಡಿಗೆಲ್ಲ ಮದುವೆ ಮಾಡಿಕೊಟ್ಟಿವಿ. ಇನೋವಾ ಕಾರ್ ಬೇಕು, ಅದು ಬೇಕು, ಇದು ಮದುವೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದಾನೆ ಅವನು ನಮ್ಮ ಹುಡುಗಿ ಹತ್ರ. ಅದಾದಮೇಲೆ ಸರ್ ಮದುವೆ ಆದಮೇಲೆ ಸರ್ ಏಪ್ರಿಲ್ 14ನೇ ತಾರೀಕು ಆಗಿದ್ದು ಸರ್ 25ಅಲ್ಲಿ. ಅದಾದಮೇಲೆ ಸರ್ ಮನೆ ಕರ್ಕೊಂಡು ಹೋದ್ರಲ್ಲ ಸರ್, ಮನೆ ಕರ್ಕೊಂಡು ಹೋಗಿ ಸರ್. ಈಗ ಅದೊಂದು ಪರ್ಸನಲ್ಲಾಗಿ ಇದು ಮಾತಾಡಬಾರ್ದು ಸರ್. ಇದು ಲೋಕಾರೂಢಿ ಸರ್. ಇದು ಮೊದಲನೇ ರಾತ್ರಿ ಎಲ್ಲಿ ಮಾಡ್ತಾರೆ ಸರ್? ವಧುವಿನ ಮನೆಯಲ್ಲಿ ಮಾಡ್ತಾರಲ್ವ ಸರ್, ಅದನ್ನು ಗಂಡಿ ಮನೆಗೆ ಮಾಡಬೇಕು ಮದುವೆ ಆದಮೇಲೆ ಸರ್. ಮದುವೆ ಆದಮೇಲೆ ಗಂಡಿ ಮನೆಗೆ ಮಾಡಬೇಕು ಅಂತ ಅವ್ರ ಅವ್ವ ನಮ್ಮ ಹತ್ರ ಎಲ್ಲ ಫೋನ್ ಮಾಡಿ ಗಂಡು ಮನೆಗೆ ಆಗಬೇಕು ಅಮ್ಮ, ಲೋಕಾರೂಢಿ ಮೊದಲನೇ ರಾತ್ರಿ ಆಗೋದು ಹೆಣ್ಣಿನ ಮನೆಗೆ ಕಣಮ್ಮ, ಹಂಗೆಲ್ಲ ಮಾಡಬೇಡ್ರಿ
ಅವ್ರು ಚೆನ್ನಾಗಿರ್ಬೇಕು, ನಮ್ಮ ಕಣ್ಣು ಎದುರುಗಡೆ ಚೆನ್ನಾಗಿರ್ಬೇಕು. ಹಂಗೆಲ್ಲ ಮಾಡಬೇಡ್ರಿ ಕಣಮ್ಮ, ನೀವು ವಯಸ್ಸಾಗಿದೆ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿ, ಅದಾದಮೇಲೆ ಸರ್ ಮದುವೆ ಆಗಿ ಒಂದು 2 ವಾರಕ್ಕೆ ಅವನೇನು ಮಾಡಿದ್ದಾನೆ ಅಂದರೆ 2-3 ವರ್ಷದ ಒಂದು ಕಂಟಿನ್ಯೂಸ್ಸಾಗೆ ಒಂದು ಹುಡುಗಿಗೆ ಮೆಸೇಜ್ ಮಾಡ್ತಾ ಇದ್ದಾನೆ. ನಮ್ಮ ಹುಡುಗಿಗೆ ಗೊತ್ತಾಗಿಲ್ಲ ಸರ್. ಅದು ರಾತ್ರಿ ಹಿಂಗೆ ಮೊಬೈಲ್ ಇಸ್ಕೊಂಡು ನೋಡುವಾಗ ಏನಾಗಿದೆ ಅಂದರೆ ಮೆಸೇಜ್ಗಳೆಲ್ಲ ಬಂದಿದ್ದಾವೆ ಸರ್, ಮೆಸೇಜ್ಗಳೆಲ್ಲ ಬಂದಿದ್ದಾವೆ. ಲತಾ ಗುರುರಾಜನರಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಮದುವೆ ಏಪ್ರಿಲ್ ತಿಂಗಳಿಗಿನೂ ಆಗಿದ್ದು. ಮಾನಸಿಕ ಭಾಳ ಹಿಂಸೆ ಕೊಡೋಣಂತವನು, ವರದಕ್ಷಿಣೆ ಕಿರುಕುಳ ಕೊಡೋಣಂತೆ. ಇಲ್ಲೇ BRP ಮನೆ ಮಾಡಿ ಇಟ್ಕೊಂತೀನಿ, ನೀನು ರಾಣಿ ಥರ ನೋಡ್ಕೊಂತೀನಿ ಅಂತ ಮದುವೆಗಿಂತ ಮುಂಚೆ ಎಲ್ಲ ಸುಳ್ಳು ಹೇಳಿ, ಈಗ ಅವ್ರ ಅಕ್ಕನ ಮಗಳ ಜೊತೆ ಸಂಬಂಧ ಇಟ್ಕೊಂಡು ಅವ್ರ ನನ್ನ ಮಗಳನ್ನ ಕೆಳಗೆ ಕುಂಟಿಸಿ ಮೇಲ್ಗಡೆ ಕುತ್ಕೊಂಡು ಅಸಹ್ಯ ನಡ್ಕೊಂಡಾರಂತೆ. ನನ್ನ ಮಗಳು ಅದನ್ನೆಲ್ಲ ನೋಡಿ, ನನ್ನ ಮಗಳು ಭಾಳ ಸೂಕ್ಷ್ಮ ಯಾಕೆ ಅದನ್ನೆಲ್ಲ ನೋಡಿ ಮನೆಯಾಗ ಭಾಳ ಕುಗ್ಬಿಟ್ಟದ್ದು. ನಮ್ಮ ಹತ್ರ ಹೇಳ್ಕೊಂಡು ಫೋನ್ ಮಾಡಿದಾಗ ಅವ್ನು ರಾಕ್ಷಸ್ ಮಾತಾಡ್ದಂಗೆ ನಮ್ಮ ಮನಸ್ಸು ನಮ್ಮಿದ್ರಿಗೆ ಒಂಥರ ನಯವಾಗಿರೋನು. ನನ್ನ ಮಗಳ ಹತ್ರ ಮಾತಾಡೋಕ್ರೇ ಒಂಥರ ರಾಕ್ಷಸ್ ಮಾತಾಡ್ದಂಗೆ ಮಾತಾಡೋನು. ಭಾಳ ಟಾರ್ಚರ್ ಕೊಡೋಣಂತೆ. ಅವ್ರ ಅತ್ತೆ ಗುರುರಾಜ್ ಕುಟುಂಬದವರು ಅಷ್ಟರು, ಅವ್ರ ಅಕ್ಕರೆಲ್ಲ ಆಕಿಗೆ ಭಾಳ ಒಂಥರ ಹಿಂಸೆ ಮಾಡೋರಂತೆ, ಭಾಳ ಒಂಥರ ಚುಚ್ಚು ಮಾತಾಡೋರಂತೆ. ಬೇಡ ಅವ್ರ ಅಮ್ಮನೂ ಅಷ್ಟೇ ಇದು ಮಾಡೋರಂತೆ. 3 ಜನ ಹೆಣ್ಮಕ್ಳದಾರೆ, ಆದ್ರೆ ಈಕೇನೋ ಒಬ್ಳು ಮಗಳು ಅಂತ ತಿಳ್ಕೊಂಡಿಲ್ಲ ನನ್ನ ಮಗಳನ್ನ. ಭಾರಿ ಸೂಕ್ಷ್ಮ ನನ್ನ ಮಗಳು. ಅಂಥ ಮಗಳಿಗೆ ಇಂಥದ್ದು ಮಾಡಿದ್ದಾರೆ. ಅವ್ರ ಅಕ್ಕನ ಮಗಳು ಮದುವೆ ಮಾಡ್ಕೊಳ್ಳೋದಾದ್ರೆ ಆಕೆನೇ ಮಾಡ್ಕೋಬೇಕಾಗಿತ್ತು, ನಮ್ಮನೆಗೆ ಹಾಕಿ ಬರ್ಬೇಕಾಗಿತ್ತು. ನಿನ್ನೆ ಆಗೋದು, ನೀನು ರಾಣಿ ಇಟ್ಕೊಂಡಂಗೆ ಇಟ್ಕೊಂತೀನಿ ಅಂತ ಅದನ್ನೆಲ್ಲ ಹೇಳೋಣಂತೆ. ಹೆಣ್ಣು ನೋಡೋಕ್ಕೆ ಅಂತಲೇ ಬಂದ್ರು. ಅವಾಗ ಹೇಳ್ಬಿಟ್ಟಿದ್ರು ನಮ್ಮ ಅಮ್ಮಗಳನ್ನೇ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟಿದ್ರು. ನಾವು ಕೊಡ್ತಿದ್ವಿ. ಬಂದು ಈ ಥರ ಮೋಸ ಮಾಡಿ ನಮ್ಗೆ ಇದು ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ ಕೊಟ್ಟು ಬಂಗಾರನೂ ಡಿಮ್ಯಾಂಡು, ಎಲ್ಲರಿಗೂ ನಮಗೆ ಡಿಮ್ಯಾಂಡ್ ಮಾಡಿ ಆ ಚೌಟ್ರಿ ಈ ಚೌಟ್ರಿ ಎಲ್ಲದು ಎಲ್ಲ ಭಾಳ ಚೆನ್ನಾಗಿ ಮದುವೆ ಮಾಡಿಕೊಡ್ರಿ, ಈಗ ಕೊಟ್ಟರು ಅದು ಇದು ಅಂತ ಎಲ್ಲ ನಮಗೆ ಭಾಳ ಹಿಂಸೆ ಕೊಟ್ಬಿಟ್ರಿ ಎಲ್ಲರಿಗೂ. ನಮ್ಮನೆಗೆ ಇದ್ದು ಈಗ ಗೌರಿ ಹಬ್ಬಕ್ಕೆ ಕರ್ಕೊಂಬಂದ್ವಿ. ಆವಾಗಿನಿಂದ ಆಕೆ ಒಂಥರ ಸರಿಯಾಗಿ ಊಟ ಮಾಡ್ತಿರಲಿಲ್ಲ, ಭಾಳ ಹಿಂಸೆ ಪಡೋಳು. ನಾವು ಭಾರಿ ಸೂಕ್ಷ್ಮ ಆಕೆ. ಹಂಗಾಗಿ ಲತಾ ಆರಾಮಾಗಿರಮ್ಮ, ಏನೂ ಆಗಲ್ಲ ಅಂತ. ಇಲ್ಲಮ್ಮ ಅವ್ನು ಭಾಳ ಕೀಚ್ಕ ಕಣಮ್ಮ, ಭಾರಿ ಮೋಸ್ಕಾರ ಕಣಮ್ಮ. ಮದುವೆಗಿಂತ ಮುಂಚೆನೇ ಒಂಥರ ಫೋನ್ ಮಾಡಿ ಹೇಳೋನು. ಈಗ ಮದುವೆ ಆದಮೇಲೆ ಮಳೆ ಬಡಿಸ್ಕೊಂಡು ದಿನದಿಂದನೂ ನನಗೆ ಭಾಳ ಹಿಂಸೆ ಕೊಡೋನು ಕಣಮ್ಮ. ಅವ್ರ ಅಕ್ಕರು ಅವ್ರ ಅಮ್ಮ ಅಷ್ಟರು ಹಂಗೆ ರೂಮ್ನಾಗಿದ್ದ ಕದ ಬಡಿಯಾರ ಕಣಮ್ಮ. ಫ್ಯಾನ್ ಹಾಕಂತೀಯ ಅಂತ ಅನ್ನೋರು, ಮಾತು ಕೇಳಿಸ್ತವೆ ಅದು ಅಂತ ಎಲ್ಲ ಹೇಳಿದ್ನು. ಭಾಳ ನನ್ನ ಮಗಳು ಭಾರಿ ಸೂಕ್ಷ್ಮ ಯಾಕೆ. ಈಗ ಊರಿಗೆ ಬಂದಮೇಲೆ ಹೊರಕ್ಕೆ ಬರ್ತಿರಲಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡು ಭಾಳ ಇದು ಮಾಡಿಬಿಟ್ಟು ನನ್ನ ಮಗಳು ಅವನು BRPಗೆ ಡಬ್ಬಲ್ಲಿ ಅಂತೆ. ನಾವು ಆ ಡಬ್ಬಲ್ಲಿ ಆಫೀಸರು ಚೆನ್ನಾಗಿ ನೋಡ್ಕೊಂತಾಳೆ ನನ್ನ ಮಗಳನ್ನ. ರಾಣಿ ಹೆಂಗೆ ನಾವು ಹೆಂಗೆ ಸಾಕಿದ್ವಿ ಹಂಗೆ ಇಟ್ಕೊಂತಾರೆ ಅಂತ ಕೊಟ್ವಿ. ಅವನು ಭಾಳ ನನ್ನ ಮಗಳಿಗೆ ಒಂದಿನಕ್ಕೂ ಆ ಥರ ಹೆಂಡ್ತಿ ಸ್ಥಾನ ಕೊಡ್ಲಿಲ್ಲಂತೆ. ಸ್ನಾನಕ್ಕೆ ಹೋದ್ರೆ ಅಕ್ಕನ ಮಗಳು ಕೂಟ ಬೆಂಕಿ ಕಿಸ್ಕೊಂಡನಂತೆ. ಇದೆಲ್ಲ ನನ್ನ ಮಗಳು ನೋಡಿ ಭಾಳ ನೋವು ಪಟ್ಟಿದ್ದಾಳೆ. ನನ್ನ ಮಗಳು ಭಾರಿ ಸೂಕ್ಷ್ಮ. ಇಡೀ ಊರಾಗೆ ಯಾರ ಹತ್ರನೂ ಬಡ್ತಾರೆ, ಅಷ್ಟು ಜನನು ನನ್ನ ಮಗಳಿಗೆ ಇದು ಮಾಡ್ತಾರೆ. ಇಂಥನಿಗೆ ಯಾಕೆ ಕೊಟ್ವಿ, ಒಳ್ಳೆಯರು ಅಂತ ಕೊಟ್ವಿ, ಇವ್ನ ಯಾಕೆ ಹಿಂಗೆ ಮಾಡ್ದೆ. ಅವ್ರ ಅಕ್ಕನ ಮಗಳನ್ನೇ ಮದುವೆ ಆಗ್ಬೇಕಾಗಿತ್ತು. ನಮ್ಮನೆಗೆ ಯಾಕೆ ಬಂದು ಎಲ್ಲ ವರದಕ್ಷಿಣೆ ಎಲ್ಲ ಇಸ್ಕೊಂಡು ಎಲ್ಲ ಅದ್ದೂರಿಯ ಮದುವೆ ಹಂಗೆ ಮಾಡ್ಕೊಡ್ಬೇಕು ಹಿಂಗೆ ಮಾಡ್ಕೊಡ್ಬೇಕು ಅಂತ ಮದುವೆ ಮಾಡಿಸ್ಕೊಂಡು ನಮಗೆ ಈ ಥರ ಹಿಂಸೆ ಕೊಟ್ಟು ನಮ್ಮ ಮಗಳಿಂದ ನಾವು ಭಾಳ ಕುಗ್ಗಿ ಅಯ್ಯೋ ಅಂತದೀವಿ. ಇನ್ನೊಬ್ಬ ಕಾರ್ ಕೊಡ್ಬೇಕು, ಮನೆ ಕಟ್ಟಿಸ್ಕೊಡ್ಬೇಕು, ಹಂಗಿದ್ರೆ ನೀನು ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಡಿವೋರ್ಸ್ ಕೊಡ್ತೀನಿ ಅಂತ ಎಲ್ಲ ಭಾಳ ಎದುರ್ಸನಂತೆ. ಇಲ್ಲಿ ಬರಲೇ ಇಲ್ಲ ಮಗಳು. ನನ್ನ ಮಗಳು ಬಂದಮೇಲೆ ಒಂದು ಸರಿ ಮಾತ್ರ ಬೆಂಗ್ಳೂರಿಗೆ ಹೋಗೋಣ ಅಂತ ಬಾ ಅಂತಂದ್ರು. ಇಲ್ಲ ಕಣಮ್ಮ, ಮೋಸದಿಂದ ಕರ್ಕೊಂಡೋಗಿ ನನ್ನ ಅಲ್ಲಿ ಬರೀ ನನ್ನ ಒಂಥರ ಈ ಆಡಿಸ್ತಾರೆ ಅವ್ರ ಅಕ್ಕ ತಂಗಿಯರೆಲ್ಲ. ಅವ್ರ ಅಮ್ಮನೂ ಅಷ್ಟೇ ಕಣಮ್ಮ, ಇವರು ಅಷ್ಟೇ ಕಣಮ್ಮ. ನಾನು ಪ್ರೀತಿಯಿಂದ ಕರ್ಕೊಂಡೋಗಲ್ಲ ಕಣಮ್ಮ, ಎಲ್ಲಿಗೂ ನಾನು ಕರ್ಕೊಂಡೋಗಲ್ಲ. ಬರೀ ನಾನು ಒಂಥರ ನನ್ನ ನಾಯಿ ಭಾಳ ಕಣಮ್ಮ. ನಾನು ಅಪ್ಪನ ಮನೆಗೆ ಇದನ್ನೇ ಏನು ನಿಮ್ಮ ಹತ್ರ ಇದನ್ನೇ ಅವಾಗಷ್ಟೇ ನಾನು ಚೆನ್ನಾಗಿದ್ದೆ, ಅಲ್ಲಿಗೆ ಹೋದ್ಮೇಲೆ ನನ್ನ ನಾಯಿ ಬಾಡ್ ಕಣಮ್ಮ ಅಂತಂದು ಭಾಳ ಹಿಂಸೆ ಪಟ್ಟು ಆಕೆ ಅವ್ರ ಅತ್ತೆ ಕದ ಬಡಿಯಾರಂತೆ. ಅವ್ರ ಅಕ್ಕ ತಂಗಿಯರೆಲ್ಲ ಭಾಳ ಚುಚ್ಚು ಮಾತಾಡೋರಂತ. ನನ್ನ ಮಗಳ ಹತ್ರ ಚುಚ್ಚು ಮಾತೆಲ್ಲ ಎಲ್ಲೂ ಕೇಳಿಲ್ಲ.
ಓದಿದ್ದಕ್ಕಾಗಲಿ ಊರು ಮನೆಗಾಗಲಿ ನನ್ನ ಮಗಳು ಭಾರಿ ಸೂಕ್ಷ್ಮೆ. ಹಂಗೆ ಬೆಳೆದಳು. ಹಿಂಗೆ ಒಂಥರ ಕಾಡು ಜನ ಮಾಡ್ದಂಗೆ ಮಾಡಿದ್ದಾರೆ ಆಕೆಗೆ. ಗೌರಿ ಹಬ್ಬಕ್ಕೆ ಕರ್ಕೊಂಬಂದಿದ್ವಿ. ಅವಾಗ್ಲಿಂದ ನಾನು ಹೋಗಲ್ಲ ಕಣಮ್ಮ, ನಾನು ಅಲ್ಲಿಗೆ ಹೋಗಲ್ಲ. ನಾನು ಚೆನ್ನಾಗಾಗಿ ನಾನು BRP ಕರ್ಕೊಂಡೋಗಿ ಇಟ್ಕೊಂಡ್ರೆ ನಾನು ಹೋಗು ನಮ್ಮ ಅಲ್ಲೇ ತನಕ ನಾನು ಅಲ್ಲಿಗೆ ಹೋಗಲ್ಲ ಕಣಮ್ಮ. ಅವ್ರ ಅಕ್ಕ ತಂಗಿಯರು ಅವ್ರ ಅಮ್ಮ ನಮಗೆ ಭಾಳ ಇದು ಮಾಡ್ತಾರೆ. ಅವ್ರ ಅಕ್ಕನ ಮಕ್ಕಳನ್ನೆಲ್ಲ ಆ ಥರ ಮಾಡಿದಾಗ ನಾನು ಹಂಗಮ್ಮ ಅದನ್ನೆಲ್ಲ ನೋಡಿ ಸಹಿಸ್ಕೊಂಡ್ಲಿ. ಅದು ಯಾರ ಹತ್ರನೂ ಮೆಸೇಜ್ ಇತ್ತಂತ ಯಾವುದೋ ಹುಡುಗಿ ಬಗ್ಗೆ. ಅವ್ರ ಅಕ್ಕನ ಮಕ್ಕಳನ್ನು ಭಾಳ ಅಸಹ್ಯ ನಡ್ಕೊಂಡನಂತೆ ಅವನ ನನ್ನ ಮಗಳ ಎದುರಿಗೆ. ನಿನ್ನ ಕೆಳಗೆ ಕುತ್ಕೊ ನನ್ನಂತೆ, ಹೋಗಿ ಕಾಪಿ ಮಾಡ್ಕೊಂಬ ನನ್ನಂತ ನನ್ನ ಮಗಳಿಗೆ. ನಮ್ಮ ಅವ್ರ ಅಕ್ಕನ ಮಗಳನ್ನ ಎದುರಿಗೆ ಭಾರಿ ಹೇಳ್ದಂತ ಅಸಹ್ಯವಾಗಿ ನಡ್ಕೊಳ್ಳೋದಂತೆ. ನನ್ನ ಮಗಳು ಒಬ್ರು ಕೂಟಾಗ ಮಾತು ಅನಿಸ್ಕೊಂಡಳಲ್ಲ, ಅಷ್ಟು ಇದ್ರ ಬೆಳೆದಳು. ನಾವು ಬಿಡಮ್ಮ, ಅವ್ರಿಗೆ ಒಳ್ಳೆ ಬುದ್ಧಿ ಬರ್ತೈತೆ, ಬಂದು ಕರ್ಕೊಂಡು ಹೋಗ್ತಾರೆ ಇವತ್ತಲ್ಲ ನಾಳೆ ಅಂತ ನಾವು ಇದು ಮಾಡಿದ್ವಿ. ಆದರೆ ಇಲ್ಲ, ನಾವು ಕೊಡಕ್ಕೆ ಹೋಗಲಿಲ್ಲ. ಇವಾಗ ಕೊಟ್ಟಿದ್ದಾರೆ ಆಕೆ ಕಾಣೆ ಆದಮೇಲೆ. ನಿನ್ನೆ ಬಿತ್ತಾನೆ. ಹಿಂಗೆ ಹೋಗ್ಬರ್ತೀನಿ ಅಂತಂದು ಹೇಳಿದ್ಲು. ಪಾಪ ನೋಡೋಕೆ ಹೋಗ್ತೀನಿ ಅಂತಂದು. ನೋಡಿ ನನ್ನ ಅಮ್ಮ ಪಾಪ ನೋಡೋಕೆ ಹೋಗ್ತೀನಿ ಅಂದರು. ಬೇಡ ಅಂತತ್ತಲ್ಲ ನಮ್ಮ ಅಮ್ಮ ಅಂತಂದು ಹೋಗ್ಬಾರಮ್ಮ ಅಂತಂದೆ. ಅದೇ ಥರ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು. ಭಾರಿ ಸೂಕ್ಷ್ಮ ಹೇಳೋಕ್ಕೆ ನನ್ನ ಮಗ. ಇಂಥ ಮೋಸ ಯಾವ ಹೆಣ್ಣಿಗೂ ಆಗಬಾರ್ದು. ಇದೇ ಬ್ಯಾನಕ್ನಳ್ಳೆಗೂ ನೋಡಿದ್ರಂತೆ, ಅಲ್ಲೂ ಭಾಳ ಡಿಮ್ಯಾಂಡ್ ಮಾಡಿದ್ರಂತೆ. ನನ್ನ ಮಗಳು ಹೇಳಿದ್ಲು, ಅಮ್ಮ ಅವ್ರ ಮನೆಗೆ ಯಾವ ಹೆಣ್ಮಕ್ಳು ಹೋದ್ರು ನನ್ನದೇ ಪರಿಸ್ಥಿತಿ ಆಗುತ್ತೆ ಕಣಮ್ಮ. ಎಲ್ಲ ನನಗಿಂತ ಪರಿಸ್ಥಿತಿ ಆಗಿದ್ದು ಇನ್ನು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಕಣಮ್ಮ. ಎಲ್ಲೂ ಯಾರು ಹೆಣ್ಣು ಕೊಟ್ಟರು ಹಿಂಗೆ ಅಯ್ಯೋ ಅನ್ಬೇಡ್ರಿ ಕಣಪ್ಪ ಅಂತನಿಗೆ. ಭಾರಿ ಕೀಚ್ಕ ರಾಕ್ಷಸ. ನಮ್ಮಿದ್ರಿಗೆಲ್ಲ ನೈವ ನಡ್ಕೊಳ್ಳೋನು, ರೂಮ್ನಾಗೆ ರಾಕ್ಷಸ ಮಾಡ್ದಂಗೆ ಮಾಡೋಣಂತವನು. ನನ್ನ ಮಗಳು ಜೋರ ಮಾತಾಡಿದ್ದಾಳಲ್ಲ, ಒಬ್ರು ಜೋರ ಮಾತಾಡಿಸ್ಕೊಂಡಾಳಲ್ಲ, ಹಂಗೆ ಬೆಳೆದಳು ನನ್ನ ಮಗಳು. ಈಗ ಅಂಥ ಡೈವರ್ಸ್ ಕೊಡ್ತೀನಿ ಅಂತನೆಲ್ಲ ಯಾವ್ದಿರ್ಸನಂತೆ. ಅವ್ರ ಗುರುರಾಜ್ ಕುಟುಂಬದವ್ರು ಅಷ್ಟರು ಹಂಗೆ ಮಾಡೋರಂತೆ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾವ ಹೆಣ್ಣಿಗೂ ಇಂಥ ಮೋಸ ಆಗಬಾರ್ದು. ನನ್ನ ಮಗಳು ಇನ್ನೆಷ್ಟು ಜನ್ಮ ಎತ್ತಿರೋ ಅಂಥ ಮಗಳು ಹುಟ್ಟಲ್ಲ. ಅಂಥ ಮಗಳು ನನ್ನ ಮಗಳು ರಾಣಿಯಾಗಿದ್ದು ಎಮ್ಮೆ ಕರೆಯಾಗಿದ್ದ ಅವನು. ಗೊಚ್ಚೆ ಕಣಪ್ಪ ಅವನು. ನನ್ನ ಮಗಳು ಖಾಲಿ ಧೂಳಿಗೆ ಸಮಲ್ಲ ಬಿಡು. ಒಬ್ಬ ಆಫೀಸರು ಅಂತ ಕೊಟ್ವಿ ನಾವು, ಮೋಸ ಮಾಡಿಬಿಟ್ಟ ಅವನು. ನನ್ನ ಮಗಳು ಹಂಗಿಟ್ಕೋಬೋದಾಗಿತ್ತು. ಒಬ್ಬ ದನ ಕೈಯನ್ನು ನನ್ನ ಹೆಂಡ್ತಿ, ನನ್ನ ಮಂತನ, ನನ್ನಿದು ಅಪ್ಪ ಅಮ್ಮನೂ ನೋಡ್ಕೊಂಡ್ಲಿ, ಅಕ್ಕ ತಂಗಿಯರನ್ನು ನೋಡ್ಕೊಂಡ್ಲಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡ್ಲಿ. ನನ್ನ ಮಗಳೇನು ಹೆಂಡ್ತಿ ಸ್ನಾನ ಕೊಟ್ಟು ಒಂದು ಒಳ್ಳೆ ಥರ ನೋಡ್ಕೊಂಡ್ರೆ ನನ್ನ ಮಗಳು ಇನ್ನೇನು ಕೇಳ್ದಿಲ್ಲ ಕಣಪ್ಪ. ಆಕೆ ಇಂಥದ್ದು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಕಣಪ್ಪ. ಅಂಥ ಮೋಸ ಮಾಡಿದ ನನ್ನ ಮಗಳಿಗೆ. ಆಕೆ ಇಷ್ಟಕ್ಕೂ ಅಷ್ಟಕ್ಕೂ ಇದು ಮಾಡೋಳಲ್ಲ. ಇಷ್ಟೊಂದು ಅಯ್ಯೋ ಅಂದದಳಕ್ಕೆ, ಅಮ್ಮ ನನ್ನ ನಾಯಿ ಬಾಳ್ಕಣಮ್ಮ ಅಲ್ಲಿ ಅಂತ ಅಂದು ನನ್ನ ಮಗಳು. ನನ್ನ ಹೆಸರು ರುದ್ರಮ್ಮ.